ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್. ಕಾಡಿನಿಂದ ಬುರುಡೆ ತಂದಿದ್ದ ವಿಡಿಯೋ ಲಭ್ಯವಾಗಿದ್ದು ಕೇರಳದ ಯೂಟ್ಯೂಬರ್ ಮನಾಫ್ ಚಾನೆಲ್ನಲ್ಲಿ ಅದನ್ನ ಅಪ್ಲೋಡ್ ಮಾಡಲಾಗಿತ್ತು. ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿ ಇವರು ಅದನ್ನ ಸಿಂಕ್ರನೈಸ್ ಮಾಡಿದ್ರು. ಜೊತೆಗೆ ಏನೇನ್ ಮಾಡಬೇಕು, ಯಾವ ಸಂದರ್ಭದಲ್ಲಿ ಮಾಡಬೇಕು, ಯಾರು ಮಾಡಬೇಕು ಎಲ್ಲವನ್ನ ಕೂಡ ತುಂಬಾ ಚೆನ್ನಾಗಿ ಸ್ಕೆಚ್ ಹಾಕಿದ್ರು. ಅದೇ ರೀತಿಯಾಗಿ ಮನಾಫ್ ತನ್ನ ಚಾನೆಲ್ ಅಲ್ಲೂ ಕೂಡ ಈ ಒಂದು ಬುರುಡೆ ವಿಚಾರದ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದ. ಜುಲೈ 11ನೇ ತಾರೀಕು ಈತ ಬುರುಡೆ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದ. ಬಂಗ್ಲೆಗುಡ್ಡೆಯಿಂದ ಬುರುಡೆ ತಂದಿರೋದಾಗಿ ಜಯಂತ್ ಹೇಳಿದ್ರು. ಭೂಮಿಯ ಮೇಲ್ಭಾಗದಲ್ಲೇ ಇತ್ತು, ಅದನ್ನ ಬುರುಡೆಯನ್ನ ತಂದಿದ್ದೀವಿ ಅಂತ ಜಯಂತ್ ಹೇಳಿಕೆ ಕೊಟ್ಟಿದ್ದು. ಮರಕ್ಕೆ ಸೀರೆ ಬಿಗಿದ ಸ್ಥಳದ ಪಕ್ಕದಲ್ಲೇ ಬುರುಡೆ ಸಿಕ್ಕಿತ್ತು. ಅದನ್ನ ಕತ್ತಿ ಮೂಲಕ ಬುರುಡೆಯ ಮೇಲೆ ಎತ್ತಿದ್ರು. ಆ ಒಂದು ವಿಡಿಯೋವನ್ನ ಕೂಡ ಅಪ್ಲೋಡ್ ಮಾಡಿದ್ದ ಮನಫ್ ತನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ. ವಿಡಿಯೋ ಆಧರಿಸಿ ಇದೀಗ ಜಯಂತ್ನ ವಿಚಾರಣೆಯನ್ನ ಕೂಡ SIT ಅಧಿಕಾರಿಗಳು ಮುಂದುವರಿಸಿದ್ದಾರೆ. ಅದೇ ರೀತಿಯಾಗಿ ಯೂಟ್ಯೂಬರ್ ಅಭಿಷೇಕ್ ವಿಚಾರಣೆಯು ಕೂಡ ಇದೀಗ ಕಂಟಿನ್ಯೂ ಆಗಿದೆ. ಎಲ್ಲಾ ಕಡೆಯಲ್ಲೂ ಕೂಡ ಯಾರ್ಯಾರು ಯೂಟ್ಯೂಬರ್ಸ್ ಈ ಒಂದು ವಿಡಿಯೋಗಳನ್ನ ಮಾಡಿದ್ರು, ಹೇಗೆ ಮಾಡಿದ್ರು, ಎಲ್ಲಿಂದ ಇತ್ತು, ಆ ಒಂದು ಬುರುಡೆ ಎಲ್ಲಿ ಸಿಕ್ತು, ಅದನ್ನ ಹೇಗೆ ತೆಗೆದ್ರು, ಇದೆಲ್ಲದರ ಬಗ್ಗೆ ಕೂಡ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ಕೇರಳದ ಲಿಂಕ್ ಇರೋದು. ಕೇರಳದ ಯೂಟ್ಯೂಬರ್ ಮನಾಫ್ಗೆ ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿದ್ದಾರೆ SIT ಅಧಿಕಾರಿಗಳು. ವಿಚಾರಣೆಗೆ ಬರಬೇಕು ಅಂತ ಹೇಳಿ SIT ಅಧಿಕಾರಿಗಳು ಇದೀಗ ಕೇರಳದ ಯೂಟ್ಯೂಬರ್ ಮನಾಫ್ಗೆ ನೋಟಿಸ್ ಅನ್ನ ನೀಡಿದ್ದಾರೆ. ಬುರುಡೆ ಬಗ್ಗೆ ಯೂಟ್ಯೂಬ್ನಲ್ಲಿ ಮನಾಫ್ ಕತೆ ಕಟ್ಟಿದ್ದ. ಜಯಂತ್ ಮೂಲಕ ಬುರುಡೆ ಕಥೆಯನ್ನ ಕೇರಳಕ್ಕೂ ಕೂಡ ವೈರಲ್ ಮಾಡಲಾಗಿತ್ತು. ಬುರುಡೆ ವಿಡಿಯೋ ಮಾಡಿದ್ದ ಮನಾಫ್ಗೆ ಈಗ SIT ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಶಿರೂರು ಗುಡ್ಡ ಕುಸಿತ ದುರಂತದ ಲಾರಿ ಮಾಲೀಕ ಮನಾಫ್. ಈಗಾಗಲೇ ಹಿಂದೆ ಶಿರೂರು ಗುಡ್ಡ ಕುಸಿತ ಪ್ರಕರಣ ನಿಮ್ಗೆಲ್ಲರಿಗೂ ಕೂಡ ನೆನಪಿರಬಹುದು. ಆ ಗುಡ್ಡ ಕುಸಿತದಲ್ಲಿ ಲಾರಿ ಚಾಲಕ ಅರ್ಜುನ್ ಮೃತಪಟ್ಟಿದ್ದ, ಕಾಣೆಯಾಗಿದ್ದ. ಈ ಹಿನ್ನೆಲೆಯಲ್ಲಿ ಆ ಒಂದು ಲಾರಿಯ ಮಾಲೀಕ ಯಾರು ಅಂತ ಹೇಳಿದ್ರೆ ಇದೇ ಕೇರಳ ಭಾಗದ ಯೂಟ್ಯೂಬರ್ ಕೂಡ ಆಗಿರುವಂತಹ ಮನಾಫ್. ಈತ ಯೂಟ್ಯೂಬ್ನಲ್ಲಿ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದ. ಕಾಡಿನಿಂದ ಬುರುಡೆ ತಂದಿದ್ದ ವಿಡಿಯೋವನ್ನ ಅಪ್ಲೋಡ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಆತನನ್ನ ವಿಚಾರಣೆಗೆ ಬರಬೇಕು ಅಂತ ಹೇಳಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ SIT ಅಧಿಕಾರಿಗಳು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್ ಶೆಟ್ಟಿ, ಈಗ ಒಂದೊಂದೇ ಆಯಾಮಗಳು ತೆರೆದುಕೊಳ್ತಾ ಇದೆ, ಒಂದೊಂದೇ ಷಡ್ಯಂತ್ರದ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. SIT ತನಿಖೆ ಆಗ್ತಾ ಇರುವ ಸಂದರ್ಭದಲ್ಲಿ ಇದೀಗ ಕೇರಳಕ್ಕೂ ಕೂಡ ಇದರ ಒಂದು ಲಿಂಕ್ ಹಬ್ಬಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ SIT ಅಧಿಕಾರಿಗಳು ಯಾವ ರೀತಿಯಾಗಿ ವಿಚಾರಣೆ ಮಾಡ್ತಾರೆ, ಜೊತೆಗೆ ತಲೆಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಂದಿದ್ದೆಲ್ಲಿ ಏನಾಯ್ತು, ಆ ನಂತರ ಯಾವ ರೀತಿಯಾಗಿ ಈ ಒಂದು ಪ್ರಕರಣವನ್ನು ಮುಂದುವರಿಸಿಕೊಂಡು ಹೋದ್ರು ಅನ್ನೋದ್ರ ಬಗ್ಗೆ ಜಯಂತ್ ವಿಚಾರಣೆ ಹೇಗೆ ನಡೀತಾ ಇದೆ? ನವಿತಾ, ಜುಲೈ 11ನೇ ತಾರೀಕು ಕೇರಳದ ಮನಾಫ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ವಿಡಿಯೋ ಬರುತ್ತೆ. ಅದು ಆ ಒಂದು ಧರ್ಮಸ್ಥಳ ಸಮೀಪದ ಒಂದು ಕಾಡಿನಿಂದ ಒಂದು ಬುರುಡೆಯನ್ನ ಕತ್ತಿಯಿಂದ ಕೊಡವಿ ಅದನ್ನ ಹೆಕ್ಕಿ ಗೋಣಿಗೆ ಹಾಕುವಂತಹ ವಿಡಿಯೋ ಮತ್ತು ಒಂದು ಅರಣ್ಯ ಭಾಗದಲ್ಲಿ ಒಂದು ಮರಕ್ಕೆ ನೇಣು ಹಾಕಿದಂತ ಸ್ಥಿತಿಯಲ್ಲಿ ಒಂದು ಶಾಲ್ ಕೂಡ ಪತ್ತೆ ಆಗತ್ತೆ. ಇದನ್ನ ಆತ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕಿದ್ದ. ಆನಂತರವಾಗಿ ದೊಡ್ಡ ಮಟ್ಟಿನಲ್ಲಿ ವಿಚಾರ ಸಂಚಲನಕ್ಕೆ ಉಂಟಾಗಿತ್ತು. ಕೇರಳದ ಮಾಧ್ಯಮಗಳನ್ನ ಸೆಳೆಯೋಕೆ ಆತ ಈ ರೀತಿಯ ಹಲವು ಪ್ರಯತ್ನಗಳನ್ನ ತನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಮಾಡಿದ್ದ. ಜೊತೆಗೆ ಹಲವು ಜನರನ್ನ ಇದರ ವಿರುದ್ಧ ಎತ್ತಿ ಕಟ್ಟುವಂತ ಕೆಲಸಗಳನ್ನ ಮಾಡಿದ. ಧರ್ಮಸ್ಥಳದ ವಿರುದ್ಧ ಸುಳ್ಳು ಅಪಪ್ರಚಾರಗಳನ್ನ ಕೂಡ ಮಾಡಿದ ಅಂತ ಹೇಳಿ ಈಗ ಆತನ ಮೇಲೆ ಆರೋಪ ಇರುವಂತದ್ದು. ಈ ನಿಟ್ಟಿನಲ್ಲಿ SIT ಆತನನ್ನ ಇವತ್ತು ವಿಚಾರಣೆಗೆ ಬರ್ಬೇಕಂತ ಹೇಳಿ ನೋಟಿಸ್ ಅನ್ನು ಕೊಟ್ಟಿತ್ತು. ಇವತ್ತು ಬೆಳಗ್ಗೆ 10 ಗಂಟೆಗೆ ಬೆಳ್ತಂಗಡಿಯ SIT ಕಚೇರಿಗೆ ಬರಬೇಕೆಂಬ ನೋಟಿಸ್ ಅನ್ನು ಕೊಟ್ಟಿತ್ತು. ಆದ್ರೆ ಇವತ್ತು ಹಬ್ಬದ ಕಾರಣಕ್ಕಾಗಿ ಆತ ಇವತ್ತು ಆಗಲ್ಲ, ನಾಳೆ ಬರ್ತೀನಿ ಅಂತ ಹೇಳಿರುವಂತದ್ದು. ನೋಟಿಸ್ ಅಲ್ಲಿ ನಾವು ಗಮನಿಸ್ತಾ ಹೋದ್ರೆ ಅದರಲ್ಲಿ ಯೂಟ್ಯೂಬ್ ಚಾನೆಲ್ ಅಲ್ಲಿ ಹೇಳಿರುವಂತಹ ಹೇಳಿಕೆಗಳಿಗೆ ದಾಖಲಾಗುವಂತಹ ವಿಡಿಯೋಗಳಾಗಿರ್ಬೋದು, ಜೊತೆಗೆ ವಿಡಿಯೋ ಧ್ವನಿ ಮಾಡೋಕೆ ಆದಂತಹ ಮೈಕ್ ಆಗಿರ್ಬೋದು, ಜೊತೆಗೆ ವಿಡಿಯೋ ಮಾಡೋಕೆ ಬಳಸಿದಂತಹ ಕ್ಯಾಮೆರಾ ಆಗಿರ್ಬೋದು, ಎಲ್ಲವನ್ನ ಕೂಡ ತರಬೇಕು ಮತ್ತು ತಮ್ಮಲ್ಲಿರುವಂತಹ ದಾಖಲೆಗಳನ್ನ ಕೂಡ ತರಬೇಕು ಅಂತ ಹೇಳಿ SIT ಈಗ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು. ಯಾವ ಎವಿಡೆನ್ಸ್ ಮೇಲೆ ತಾವು ಆ ಹೇಳಿಕೆಯನ್ನು ಕೊಟ್ಟಿದ್ರೆ ಎಂಬ ಪ್ರಶ್ನೆಯನ್ನ ಈಗ SIT ಮಾಡ್ತಾ ಇದೆ. ಹಾಗಾಗಿ SIT ಹೇಳುವಂತಹ ಎಲ್ಲ ಪ್ರಶ್ನೆಗಳಿಗೆ ತಾವು ಉತ್ತರ ಕೊಡೋಕೆ ತಯಾರಾಗಿ ಬರಬೇಕು. ತಮ್ಮ ಉತ್ತರಕ್ಕೆ ಪೂರಕವಾದಂತಹ ದಾಖಲೆಗಳನ್ನ, ಸಾಕ್ಷ್ಯಗಳನ್ನ ಕೂಡ ತರಬೇಕೆಂಬ ಸೂಚನೆಯನ್ನು SIT ಕೊಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ SIT ಮನಾಫ್ಗೆ ಈಗಾಗಲೇ ನೋಟಿಸ್ ಕೊಟ್ಟಿದೆ. ಆತ ನಾಳೆ ಬೆಳ್ತಂಗಡಿಯ SIT ಕಚೇರಿಗೆ ಬಂದು ವಿಚಾರಣೆಗೆ ಹಾಜರಾಗೋದಕ್ಕೆ ಕೂಡ ಹೇಳಿದ್ದಾನೆ. ಆರಂಭದ ದಿನದಲ್ಲಿ ಮನಾಫ್ನ ವಿಡಿಯೋ ಕೂಡ ಸಾಕಷ್ಟು ವೈರಲ್ ಆಗಿತ್ತು. ಇಡೀ ಕೇರಳದಲ್ಲಿ ಒಂದು ರೀತಿಯಾಗಿ ಸಂಚಲನಕ್ಕೆ ಕೂಡ ಉಂಟಾಗಿತ್ತು. ಅದೇ ವಿಚಾರವನ್ನು ಇಟ್ಕೊಂಡು ಕೇರಳದ ಮಾಧ್ಯಮಗಳು ಆ ಧರ್ಮಸ್ಥಳಕ್ಕೆ ಬಂದು ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಆದ್ರೆ ಮನಾಫ್ ಮೇಲೆ ಇರುವಂತಹ ಆರೋಪ ಏನಂದ್ರೆ ಆತ ಸುಳ್ಳು ಪ್ರಚಾರವನ್ನು ಮಾಡಿದ, ಸುಳ್ಳು ಸುದ್ದಿಯನ್ನ ಪ್ರಸಾರ ಮಾಡಿದ, ಜೊತೆಗೆ ಪೂರ್ವಾಗ್ರಹ ಪೀಡಿತರಾಗಿ ಒಂದು ಕ್ಷೇತ್ರ ಮತ್ತು ಒಂದು ಕುಟುಂಬದ ಮೇಲೆ ಅವಹೇಳನಕಾರಿ ಮಾತುಗಳನ್ನು ಹೇಳಿದ್ದಾನೆಂಬ ಆರೋಪ ಸದ್ಯಕ್ಕೆ
ಮನಾಫ್ ಮೇಲೆ ಇರುವಂತದ್ದು. ಈ ನಿಟ್ಟಿನಲ್ಲಿ ನಾಳೆ ಆತನ ವಿಚಾರಣೆ ಆಗತ್ತೆ. ವಿಚಾರಣೆಯಲ್ಲಿ SIT ಕೇಳುವಂತ ಪ್ರಶ್ನೋತ್ತರಗಳಿಗೆ ಆತ ಯಾವ ರೀತಿಯಾಗಿ ಉತ್ತರ ಕೊಡ್ತಾನೆ ಎಂಬುದನ್ನ ಕಾದ್ ನೋಡಬೇಕಾಗಿದೆ. ನವಿತಾ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ಡೀಟೇಲ್ಸ್ಗೆ. ಧರ್ಮಸ್ಥಳ ಷಡ್ಯಂತ್ರ ಪ್ರಕರಣಕ್ಕೆ ಇದೀಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿದೆಯಂತೆ. ಮಂಡ್ಯ ಮೂಲದ ಯೂಟ್ಯೂಬರ್ ಸುಮಂತ್ ಆರೋಪವನ್ನ ಮಾಡಿರೋದು. ಇದೀಗ ಈ ಪ್ರಕರಣದಲ್ಲಿ SIT ತನ್ನದೇ ಆದಂತಹ ರೀತಿಯಲ್ಲಿ ಎಲ್ಲ ಆಯಾಮದಿಂದಲೂ ಈಗ ತನಿಖೆಯನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಈಗಾಗಲೇ ಯೂಟ್ಯೂಬರ್ಸ್ ಕೂಡ ಯಾರ್ಯಾರು ಈ ಒಂದಷ್ಟು ವಿಡಿಯೋಗಳನ್ನ ಮಾಡಿದ್ರು, ಪರವಾಗಿ ಆಗಿರ್ಬೋದು ವಿರುದ್ಧವಾಗಿ, ಅವರ ವಿರುದ್ಧ ಕೂಡ ಈಗ ತನಿಖೆ ಆಗ್ತಾ ಇದೆ. ಒಂದ್ ಕಡೆ ಈಗ ಕೇರಳ ಮೂಲದ ಮನಾಫ್ ಆಗಿರ್ಬೋದು ಅಥವಾ ಈಗಾಗಲೇ ಅಭಿಷೇಕ್ ಆಗಿರ್ಬೋದು, ಅವರೆಲ್ಲರ ವಿಚಾರಣೆ ಒಂದ್ ಕಡೆ ನಡೀತಾ ಇದ್ರೆ, ಸಮೀರ್ ವಿಚಾರಣೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಈ ಒಂದು ಪ್ರಕರಣದಲ್ಲಿ ಮತ್ತೊಂದು ಟ್ವಿಸ್ಟ್ ಏನಂತ ಹೇಳಿದ್ರೆ, ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತ ಹೇಳಿ ಮಂಡ್ಯ ಮೂಲದ ಯೂಟ್ಯೂಬರ್ ಸುಮಂತ್ ಆರೋಪ ಮಾಡಿದ್ದು, ಧರ್ಮಸ್ಥಳದ ವಿರುದ್ಧ ವಿಡಿಯೋ ಮಾಡೋದಕ್ಕೆ ಆತನಿಗೂ ಕೂಡ ಹೇಳಿದ್ರಂತೆ. ಷಡ್ಯಂತ್ರಕ್ಕೆ ಪ್ರಮೋಷನ್ ಮಾಡೋದಕ್ಕೆ ಫಂಡಿಂಗ್ ಆಗಿದೆ. ಸಮೀರ್, ಚಂದನ್ ಗೌಡ, ಅಭಿಷೇಕ್ಗೆ ಫಂಡಿಂಗ್ ಆಗಿದೆ. ನನಗೂ ವಿಡಿಯೋ ಟ್ರೋಲ್ ಮಾಡೋದಕ್ಕೆ ಆಫರ್ ಮಾಡಿದ್ರು. ಚಂದನ್ ಗೌಡ ಇವತ್ತು ಬಟ್ಟೆ ಅಂಗಡಿ ಮಾಡ್ಕೊಂಡಿದ್ದಾನೆ, ನನಗೂ ಫಂಡಿಂಗ್ ಮಾಡಿಸ್ತೇವೆ ಅಂತ ಹೇಳಿದ್ರು. ಹೋಟೆಲ್ ಒಂದರಲ್ಲಿ ಕುಳಿತು ಈ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. 2 ವರ್ಷಗಳ ಹಿಂದೆನೆ ಇದರ ಬಗ್ಗೆ ಪ್ಲಾನ್ ಮಾಡಿದ್ದಾರೆ. ಷಡ್ಯಂತ್ರ ಅನ್ನೋದನ್ನ ನಂಗೆ ಗೊತ್ತಾಯ್ತು, ಆ ಕಾರಣಕ್ಕೆ ನಾನು ಹಿಂದೆ ಸರಿದೆ ಅಂತ ಹೇಳಿದ್ದಾರೆ ಸುಮಂತ್. ಧರ್ಮಸ್ಥಳದ ವಿರುದ್ಧ ಇವರೆಲ್ಲ ಸೇರಿ ಷಡ್ಯಂತ್ರ ಮಾಡಿದ್ದಾರೆ. ಈ ಬಗ್ಗೆ SIT ತನಿಖೆ ಮಾಡಬೇಕು ಅಂತ ಹೇಳಿ ಸುಮಂತ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ವಿಡಿಯೋದಲ್ಲಿ ಸ್ಪೆಸಿಫೈ ಆಗಿ ಮೆನ್ಷನ್ ಮಾಡಿ ಚಂದನ್ ಗೌಡ್ರೆ ಹೇಳಿದ್ದಾರೆ. ಅದು ವಿಡಿಯೋ ಕೂಡ ನನ್ನ ಹತ್ರ ಐತೆ. ಚಂದನ್ ಗೌಡ್ರೆ ಸ್ಪೆಸಿಫೈ ಆಗಿ ಮೆನ್ಷನ್ ಮಾಡಿ ಹೇಳಿದ್ದಾರೆ. ಈ ನಮ್ಮದೇ ಒಬ್ಬ ಯೂಟ್ಯೂಬ್ ಕಮ್ಯುನಿಟಿಯ ನಮ್ಮದೇ ಒಬ್ಬ ಹುಡುಗ ಹೇಳಿದೆ, ಫಂಡ್ ಕೊಡಿಸ್ತೀನಿ ನಿನಗೆ, ಸೌಜನ್ಯ ಪರ ಹಿಂಗೆ ಹೋರಾಟ ಮಾಡ್ತಾ ಇದ್ದೀವಿ, ಸೌಜನ್ಯ ಪರ ವಿಡಿಯೋ ಮಾಡಿದ್ರೆ ಫಂಡ್ ಕೊಡಿಸ್ತೀವಿ ಅಂತಂದ್ಬಿಟ್ಟು ಇದೇ ಚಂದನ್ ಗೌಡ ಒಪ್ಕೊಂಡಿದ್ದಾರೆ. ಹಿಂಗೆ ಹೇಳಿದೆ. ನಾನು ಯಾಕೆ ಕೊಡಿಸ್ತಾರೆ ಅನ್ನೋದೊಂದು ಕುತೂಹಲ ಇತ್ತು ಅಂತ. ಬೇರೆ ಆ ಹುಡುಗ ಅವತ್ತು ಹೆಸರು ಹೇಳಲ್ಲ, ಬಟ್ ಆ ಹುಡುಗ ಬೇರೆ ಯಾರೂ ಅಲ್ಲ, ಆ ಹುಡುಗ ಅಭಿನವ್. ನನಗೂ ಅಪ್ರೋಚ್ ಮಾಡ್ತಾನೆ, ಬಾ ವಿಡಿಯೋ ಮಾಡು ಅಂತ. ನನಗೆ ದುಡ್ಡು ಶಾರ್ಟೇಜ್ ಆಗಿದೆ, ಅದಕ್ಕೋಸ್ಕರ ಚೈನ್ ಅಡ ಮಾಡಕ್ತಾ ಇದ್ದೀನಿ ಅಂತ. ಇಷ್ಟೆಲ್ಲ ಆದಮೇಲೆ, ಚೈನು ಅಡ ಮಡಗಿದ್ಮೇಲೆ ಚಂದನ್ ಗೌಡ್ರಿಗೆ ಏಕಾಏಕಿ 1 ವರ್ಷದ ನಂತರ ಸಮೀರ್ ವಿಡಿಯೋ ಮಾಡಿ 1 ತಿಂಗಳ ನಂತರ ಬಟ್ಟೆ ಅಂಗಡಿ ಓಪನ್ ಮಾಡ್ತಾರೆ. ಎಲ್ಲಿಂದ ಬಂತು ದುಡ್ಡು? ಅಷ್ಟು 50 ಲಕ್ಷ ಬಟ್ಟೆ ಅಂಗಡಿ ಖರ್ಚಾಗಿರೋದು. ಅವರೇ ಹೇಳಿರೋ ಪ್ರಕಾರ, ಅವರೇ ಹೇಳಿದ್ರು ನನಗೆ 50 ಲಕ್ಷ ಖರ್ಚಾಗಿದೆ ಅಂತ. ಮತ್ತೆ ಒಡವೆ ಬಿಡಿಸ್ಬೇಕಲ್ವಾ, ಒಬ್ಬರು ಗಿರ್ವಿ ಅಂಗಡಿಲಿ ಮಡಗಿರೋದು. ಒಡವೆ ಬಿಡಿಸ್ಬೇಕು ಅಂತಂದರೆ 50ರಿಂದ 55 ಲಕ್ಷ ಅನ್ಕೊಳ್ಳಿ. ಎಲ್ಲಿಂದ ಬಂತು ದುಡ್ಡು?